ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಮಂಗಳೂರು ಸೌತೆಕಾಯಿ ಹಾಗೆ ಹೆಸರು ಕಾಳು, ಮೊಳಕೆ ಬರಿಸಿದ ಹೆಸರು ಕಾಳಿಂದ ಮಾಡಿದಂಥ ಒಂದು ಸಾಂಬಾರ್ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನೋಡಿ, ಇದು ಇಡ್ಲಿ, ದೋಸೆ, ರೈಸ್ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮೊಳಕೆ ಕಾಳು ಹಾಕಿದ್ದೇನಲ್ವಾ, ತುಂಬ ಹೆಲ್ದಿ, ತುಂಬ ಚೆನ್ನಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮನೆಯವರಿಗೆಲ್ಲ ಇಷ್ಟ ಆಗ್ತದೆ ನೋಡಿ. ಮಂಗಳೂರು ಸೌತೆಕಾಯಿ ಸಿಕ್ಕಿದರೆ ನೀವು ಇದೇ ಥರ ಒಮ್ಮೆ ಸಾಂಬಾರು ಮಾಡಿ ನೋಡಿ, ಮತ್ತೆ ಪದೇ ಪದೇ ಮಾಡ್ತೀರಾ ನೋಡಿ, ತುಂಬ ಚೆನ್ನಾಗಿರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಮಂಗಳೂರು ಸೌತೆಕಾಯಿ ತಗೊಂಡಿದ್ದೇನೆ ನೋಡಿ. ಇದು ಸಾಂಬಾರು ಸೌತೆಕಾಯಿ. ಇದು ಚೆನ್ನಾಗಿರ್ತದೆ, ಇದರಲ್ಲಿ ಸಾರು ಮಾಡಿದರೆ ಹುಳಿ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಇದನ್ನು ನಾವು ಇಷ್ಟು ತಗೊಳ್ಳೋದಿಲ್ಲ, ನಾನು ಇದು ಎಷ್ಟು ಬೇಕು ಅಷ್ಟೇ ತಗೊಳ್ತೇನೆ. ಇದನ್ನು ಕಟ್ ಮಾಡುವ, ಈ ತೊಟ್ಟು ಭಾಗ ಕಟ್ ಮಾಡುವ. ಮತ್ತು ಮೊದಲಿಗೆ ನೋಡಿ, ಹೀಗೆ ಬರ್ತದೆ. ಇದು ಕಟ್ ಮಾಡುವ. ನಮಗೆ ಎಷ್ಟು ಬೇಕೋ ಅಷ್ಟೇ ತಗೊಂಡ್ರೆ ಸಾಕು ಫ್ರೆಂಡ್ಸ್, ಆಯಿತಾ? ಇದೇನು ಸ್ಕಿನ್ ಅಂತ ತೆಗಿಲಿಕ್ಕಿಲ್ಲ ಈ ಸಾಂಬಾರಿಗೆ. ನೋಡಿ, ಬೆಂಡು ಹೀಗೆ ಬರ್ತದೆ ನೋಡಿ. ಇದು ಒಮ್ಮೊಮ್ಮೆ ಕಹಿ ಬರ್ತದೆ, ಒಂದೊಂದರಲ್ಲಿ ಹುಳಿ ಬರ್ತದೆ ಫ್ರೆಂಡ್ಸ್, ಆಯಿತಾ? ಇದು ನಾವು ಬೆಂಡು ಚೆನ್ನಾಗಿ ತಗೊಳ್ಬೇಕಾಗ್ತದೆ. ಎಲ್ಲವನ್ನು ಕಟ್ ಮಾಡ್ಕೊಳ್ತೇನೆ ನಾನು. ಹಾಗೆ ಫ್ರೆಂಡ್ಸ್, ಈ ಬೆಂಡನ್ನು ತಗೊಳ್ಬೇಕು, ಈ ತಿರುಳನ್ನು ತಗೊಳ್ಬೇಕು. ಇದನ್ನು ಚೆನ್ನಾಗಿ ತಗೊಳ್ಬೇಕಾಗ್ತದೆ. ಒಮ್ಮೊಮ್ಮೆ ತುಂಬ ಕಹಿ ಬರ್ತದೆ, ಹಾಗಾಗಿ ನಾವು ಅದನ್ನು ಸಾಂಬಾರಿಗೆ ಹಾಕಿದರೆ ಕಹಿ ಬರೋ ಚಾನ್ಸ್ ಇರ್ತದೆ. ಅದಕ್ಕೆ ಚೆನ್ನಾಗಿ ತಗೊಳ್ಬೇಕು ನೋಡಿ, ಹೀಗೆ ಚೆನ್ನಾಗಿ ತಗೊಳ್ಬೇಕು. ಇದು ಬೇಡ, ಇದೇ ಥರ ತಗೊಳ್ಬೇಕು ಫ್ರೆಂಡ್ಸ್. ಎಲ್ಲವನ್ನು ತಗೊಳ್ಬೇಕು ಹೀಗೆ. ನಾನೆಲ್ಲ ಚೆನ್ನಾಗಿ ಅದನ್ನೆಲ್ಲ ತಗೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ನಾನೆಲ್ಲ ತಿರುಳನ್ನು ತಗೊಂಡಿದ್ದೇನೆ ನೋಡಿ. ಇದು ಬೇಡ, ಇದು ವೇಸ್ಟ್. ಹಾಗೆ ನಾನು ವಾಶ್ ಮಾಡಿ ತಗೊಂಡು ಬಂದು ಇಟ್ಕೊಂಡಿದ್ದೇನೆ. ನಾನು ಎಲ್ಲ ತಗೊಳ್ಳಿಲ್ಲ, ಮುಕ್ಕಾಲು ಭಾಗ ತಗೊಂಡಿದ್ದೇನೆ ಫ್ರೆಂಡ್ಸ್. ಇದು ನನಗೆ ಇಷ್ಟು ಬೇಡ, ಅದಕ್ಕೆ ನಾನು ಇಷ್ಟು ತೆಗೆದಿಟ್ಕೊಂಡಿದ್ದೇನೆ. ಇಷ್ಟರಲ್ಲೇ ಮಾಡಿಕೊಂಡ್ರೆ ಸಾಕು ನನಗೆ ಸಾಂಬಾರು, ಅದಕ್ಕೋಸ್ಕರ ಇಷ್ಟು ತಗೊಂಡಿದ್ದೇನೆ. ಈಗ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ? ನೋಡಿ, ಸ್ಕಿನ್ ಕೂಡನೇ ನಾವು ಪೀಸ್ ಮಾಡ್ಕೊಳ್ಳುವ. ಇದೇ ಥರ ಚಿಕ್ಕ ಚಿಕ್ಕ ತುಂಡುವಾಗಿ ಮಾಡ್ಕೊಳ್ಳಿ. ಇದೇ ಥರನೇ ಇರಬೇಕಾಯ್ತಾ? ನೋಡಿ, ಹೀಗೆ ನೋಡಿ, ಆದಷ್ಟು ಚಿಕ್ಕ ಚಿಕ್ಕ ಪೀಸೇ ಮಾಡ್ಕೊಳ್ಳಿ ಹೀಗೆ, ಆಯಿತಾ? ನಾನು ಎಲ್ಲವನ್ನು ಕಟ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ, ಎಲ್ಲ ಕಟ್ ಇಟ್ಕೊಂಡಿದ್ದೇನೆ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕೊಳ್ಳುವ. ಇದರಲ್ಲೇ ನಾನು ಸಾಂಬಾರು ಮಾಡೋದು, ಅದಕ್ಕೆ ಇದಕ್ಕೆ ಹಾಕ್ತೇನೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಾನು ಒಂದು 4 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕೂಡ ಆ್ಯಡ್ ಮಾಡ್ತೇನೆ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ಮೊಳಕೆ ಕಾಳು ತಗೊಂಡಿದ್ದೇನೆ, ಮೊಳಕೆ ಹೆಸರು ತಗೊಂಡಿದ್ದೇನೆ ನೋಡಿ. ಇದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಾಗಾಗಿ ಈ ಥರ ಆಗಿದೆ. ಓಕೆ, ಇದು 3 ದಿವಸದ ಹಿಂದಿದು ಮೊಳಕೆ ಕಾಳು, ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಇದನ್ನು ನಾವು ಈಗ ಹಾಕೋದಿಲ್ಲ. ಇದು ಸ್ವಲ್ಪ ಒಂದು 50% ಬೆಂದ ಮೇಲೆ ನಾನು ಮೊಳಕೆ ಕಾಳು ಹಾಕ್ತೇನೆ, ಯಾಕಂದರೆ ಅದು ಬೇಗ ಬೇಯ್ತದೆ. ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಈಗ ವಾಟರ್ ಆ್ಯಡ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಇಷ್ಟು ನೀರು ಹಾಕಿದರೆ ಸಾಕು, ತುಂಬ ಮುಳುಗಬೇಕಂತ ಏನಿಲ್ಲ, ಇಷ್ಟೇ ಹಾಕಿದರೆ ಸಾಕಾಯ್ತಾ? ಇದನ್ನು ನಾವು ಈಗ ಕುಕ್ ಮಾಡ್ಕೊಳ್ಬೇಕು. ನಾವು ಸ್ಟವ್ ಹಚ್ಚಿ ಇದನ್ನು ಬೇಯಿಸ್ಲಿಕ್ಕೆ ಇಡೋಣ ಫ್ರೆಂಡ್ಸ್. ನಾನು ಒಲೆ ಹಚ್ಚಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ, ಒಂದು ಪ್ಲೇಟ್ ಮುಚ್ಚುತ್ತೇನೆ, ಆಯಿತಾ? ಬೇಯಲಿ. ಅದೊಂದು 50% ಬೆಂದ ಮೇಲೆ ನಾವು ಮೊಳಕೆ ಕಾಳು ಹಾಕ್ಕೊಳ್ಳುವ ಫ್ರೆಂಡ್ಸ್. ನಾವೀಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ನಮ್ಮ ಸಾಂಬಾರಿಗೆ. ಅದಕ್ಕೆ ನಾನು 1 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ, 5 ಮೆಣಸಿನಕಾಯಿ ತಗೊಂಡಿದ್ದೇನೆ, ಸ್ವಲ್ಪ ಹುಳಿ ತಗೊಂಡಿದ್ದೇನೆ, ಚಿಕ್ಕ ಗಾತ್ರ ತಗೊಂಡಿದ್ದೇನೆ ನೋಡಿ ಫ್ರೆಂಡ್ಸ್. ಹಾಗೆ 3 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಹಾಗೆ ಒಂದು ಚಿಕ್ಕ ಕಪ್ಪು ಕಾಯಿ ತುರಿ ತಗೊಂಡಿದ್ದೇನೆ ನೋಡಿ. ಸಣ್ಣ ಬೌಲಲ್ಲಿ 1 ಕಪ್ ತಗೊಂಡಿದ್ದೇನೆ, 1 ಬೌಲು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ಫ್ರೆಂಡ್ಸ್. ಇದೆಲ್ಲವನ್ನು ಹಾಕಿ ನಾವು ನುಣ್ಣಗಾಗಲಿಕ್ಕಿಲ್ಲ, ಸಾಧಾರಣ ಒಂದು ತರಿಯಾಗಿ ಇರಬೇಕಾಗ್ತದೆ. ಹಾಗೆ ಚೆನ್ನಾಗಿ ಮಸಾಲೆ ಮಾಡ್ಕೊಳ್ಬೇಕಾಗ್ತದೆ. ನಾನು ನಿಮಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಕಾಯಿ ತುರಿ ಹಾಕ್ಕೊಳ್ತೇನೆ ನೋಡಿ, ಸ್ಮಾಲ್ ಕಪ್ಪಲ್ಲಿ ಫ್ರೆಂಡ್ಸ್. ಒಂದು ಹೋಳಲ್ಲಿ ಅರ್ಧ ಹೋಳು ಹಾಕ್ಕೊಂಡಿದ್ದೇನೆ, ಕಾಯಿಯನ್ನು ಅಷ್ಟೇ ಹಾಕ್ಕೊಂಡಿದ್ದು ನಾನು.
ಇದು ರೋಸ್ಟೆಡ್ ಕೊತ್ತಂಬರಿ ಬೀಜ. ನೀವೊಂದು ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಂಡ್ರಾಯ್ತು. ಏನಿಲ್ಲ, ಒಂದು ಸಣ್ಣ ತಟ್ಕ ಪ್ಯಾನಲ್ಲಿ ನೀವು ಹಾಕಿ ಸ್ವಲ್ಪ ಸ್ಮೆಲ್ ಬರುವವರೆಗೆ ಒಂದು ಸ್ವಲ್ಪ ಹುರಿದ್ರಾಯ್ತು ಅಷ್ಟೇ ಫ್ರೆಂಡ್ಸ್, ಆಯಿತಾ. ತುಂಬ ಹುರಿಲಿಕ್ಕೆ ಹೋಗಬೇಡಿ, ಕಪ್ಪಾದರೆ ಚೆನ್ನಾಗಿರೋದಿಲ್ಲ, ಕೈ ಬರ್ತದೆ. ಇದು ಕೂಡ ರೋಸ್ಟೆಡ್, ಜೀರಿಗೆ ಕೂಡ ರೋಸ್ಟೆಡ್. ಮೆಣಸಿನ್ಕಾಯಿ ಹಾಕೊಳ್ಳುವ. ಹಾಗೆ ಹಸಿ ಕೂಡ ಹಾಕಿ ಮಾಡ್ಬೋದು, ತೊಂದರೆ ಇಲ್ಲ. ನಾವು ರೋಸ್ಟ್ ಮಾಡಿ ಹಾಕಿದರೆ ಸ್ವಲ್ಪ ಚೆನ್ನಾಗಿರ್ತದೆ, ಘಮ ಚೆನ್ನಾಗಿರ್ತದೆ, ಟೇಸ್ಟ್ ಒಳ್ಳೆ ಬರ್ತದೆ, ಆ ಹಸಿ ಸ್ಮೆಲ್ ಇರೋದಿಲ್ಲ. ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕಿ ಹುಣಸೆ ಹುಳಿ ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ಈಗ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಅಡುಗೆಗೆ ಅರಿಶಿನ ಪೌಡ್ರ್ ಇಲ್ಲಾಂದರೆ ಅಡುಗೆನೇ ಕಂಪ್ಲೀಟ್ ಆಗೋದಿಲ್ಲ ನೋಡಿ. ಅರಿಶಿನ ಪೌಡ್ರ್ ಹಾಕಲೇಬೇಕಾಗ್ತದೆ. ನಾನ್ ವೆಜ್ ಇರಲಿ ವೆಜ್ ಇರಲಿ ಯಾವುದಿದ್ರೂ ನಾವು ಅರಿಶಿನ ಪೌಡರ್ ಅಂತೂ ಹಾಕಲೇಬೇಕಾಗ್ತದೆ ನೋಡಿ. ವಾಟರ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್, ಸ್ವಲ್ಪ, ತುಂಬ ಹಾಕಲಿಕ್ಕೆ ಹೋಗಬೇಡಿ. ಒಂದು 100 ml ಹಾಕಿದ್ದೇನೆ. ಮತ್ತು ಗಟ್ಟಿಯಾದರೆ ಸ್ವಲ್ಪ ಹಾಕ್ಕೊಂಡು ಮತ್ತೆ ರುಬ್ಕೊಳ್ಬೋದು. ಇದನ್ನು ನಾನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ತೇನೆ, ತುಂಬ ಸ್ಮೂತ್ ಬೇಡ. ನಾನು ರುಬ್ಬಿದ ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ. ಫ್ರೆಂಡ್ಸ್ ನೋಡಿ, ರುಬ್ಬಿಕೊಂಡು ಬಂದಿದ್ದೇನೆ ಮಸಾಲ ನೋಡಿ. ಇಷ್ಟೇ ಇರಬೇಕು ನೋಡಿ, ಹೀಗೆ ಇರಬೇಕು, ತುಂಬ ನುಣ್ಣಗಾಗಲಿಕ್ಕೆ ಇಲ್ಲ, ಆಯಿತಾ. ಈ ಸಾಂಬಾರಿಗೆ ತುಂಬ ನುಣ್ಣಗಾಗಿದ್ರೆ ಚೆನ್ನಾಗಾಗೋದಿಲ್ಲ ಫ್ರೆಂಡ್ಸ್, ಆಯಿತಾ. ಇಷ್ಟೇ ಇರಲಿ. ಈಗ ನಾವು ನಮ್ಮ ಸೌತೆಕಾಯಿ ಹೋಳು ಬೆಂದಿದೆ ಅಂತ ಸೌತೆಕಾಯಿ ಈಗ ಬೇಯ್ತಾ ಇದೆ. ಈಗ ಸ್ವಲ್ಪ ಉಪ್ಪು ಸೇರಿಸ್ತೇನೆ, ಉಪ್ಪು ಹಾಕ್ತೇನೆ. ಹಾಗೆ ಕಾಳನ್ನು ಇನ್ನು ಒಂದು ಸ್ವಲ್ಪ ಬಿಟ್ಟು ಹಾಕ್ಕೊಳ್ಳುವ. ಈಗ ಚೆನ್ನಾಗಿ ಅಂದರೆ ಸ್ವಲ್ಪ ಬೇಯಬೇಕಾಗ್ತದೆ, ಒಂದು 75% ಬೇಯಬೇಕಾಗ್ತದೆ ಫ್ರೆಂಡ್ಸ್. ಆಮೇಲೆ ನಾವು ಹಾಕ್ಕೊಳ್ಳುವ ಮೊಳಕೆ ಹೆಸರು ಕಾಳನ್ನು. ಬೇಗ ಬೇಯ್ತದೆ ಅದು, ಅದೇನು ತುಂಬ ಬೇಯಿಸ್ಬೇಕಂತ ಎಂತ ಇಲ್ಲ. ಇದು ಬೇಯಲಿ, ಇನ್ನು ಕೂಸು ಕೂಡ ಕುಕ್ ಆಗಲಿ. ಕುಕ್ ಆದಮೇಲೆ ನಾನು ತೋರಿಸ್ತೇನೆ, ಸಾಫ್ಟ್ ಆಗ್ತದೆ. ಈಗ ನಾನು ಕ್ಲೋಸ್ ಮಾಡ್ತೇನೆ ಪುನಃ. ಫ್ರೆಂಡ್ಸ್ ನೋಡಿ, ನಮ್ಮ ಸೌತೆಕಾಯಿ ಈಗ ಆಲ್ಮೋಸ್ಟ್ ಕುಕ್ ಆಗಿದೆ ನೋಡಿ, ಗೊತ್ತಾಗ್ತದೆ ನೋಡಿ. ಆಗ ವೈಟ್ ಆಗಿತ್ತು, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಇನ್ನೊಂದು ಸ್ವಲ್ಪ ಬೇಯಲಿಕ್ಕಿದೆ, ಒಂದು 5 ನಿಮಿಷ, ಆದರೆ ಸ್ವಲ್ಪ ಬೆಂದಿದೆ ನೋಡಿ. ಈಗ ನಾನು ಮೊಳಕೆ ಕಾಳನ್ನು ಹಾಕ್ಕೊಳ್ತೇನೆ. ಇದು ಮೊಳಕೆ ಕಾಳು, ಹೆಸರು ಕಾಳು ಹಾಕ್ಕೊಳ್ತೇನೆ. ಇನ್ನೊಂದು 5 ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್. ಈ ಹೆಸರು ಕಾಳು ಈ ಸೌತೆಕಾಯಿ ಜೊತೆ ಒಂದು 5 ನಿಮಿಷ ಕುಕ್ ಆಗಲಿ. ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ ಪುನಃ. ಫ್ರೆಂಡ್ಸ್ ಈಗ ನಮ್ಮ ಸೌತೆಕಾಯಿ ಬೆಂದಿದೆ, ಈಗ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ. ಕಲರ್ ನೋಡಿ, ಕಲರಲ್ಲಿ ಗೊತ್ತಾಗ್ತದೆ ನಮಗೆ ಬೆಂದಿದೆ ಅಂತ ನೋಡಿ. ಹಾಗೆ ಮುಟ್ಟಿ ನೋಡಿದರೂ ಗೊತ್ತಾಗ್ತದೆ ನೋಡಿ, ಸಾಫ್ಟ್ ಆಗಿದೆ, ಗೊತ್ತಾಗ್ತದೆ ನೋಡಿ ನೋಡುವಾಗಲೇ. ಇದು ಬೆಂದಿದೆ ಈಗ, ಆಯಿತಾ. ಇನ್ನು ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬೇಡಿ, ತುಂಬ ಸಾಫ್ಟ್ ಆದರೆ ಚೆನ್ನಾಗಿರೋದಿಲ್ಲ. ಮತ್ತು ಇನ್ನು ಮಸಾಲೆ ಹಾಕಿ ಕುದಿಬೇಕಲ್ವ, ಹಾಗಾಗಿ ಮತ್ತೆ ಅದು ಎಲ್ಲ ಕರಗಿ ಹೋಗ್ತದೆ. ಈಗ ನಾನು ಮಸಾಲೆ ಹಾಕ್ತೇನೆ ಫ್ರೆಂಡ್ಸ್, ಆಯಿತಾ. ಮಸಾಲೆ ಆ್ಯಡ್ ಮಾಡುವ. ಸ್ವಲ್ಪ ನೀರು ಹಾಕ್ತೇನೆ ಮಿಕ್ಸಿ ಜಾರಿಗೆ. ಓಕೆ ಫ್ರೆಂಡ್ಸ್, ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಹಾಕ್ತೇನೆ, ಆ್ಯಡ್ ಮಾಡುವ. ಥಿಕ್ನೆಸ್ ನೋಡಿಕೊಂಡು ಇನ್ನು ವಾಟರ್ ಆ್ಯಡ್ ಮಾಡ್ಬೋದು. ಎಲ್ಲ ಮಿಕ್ಸ್ ಮಾಡುವ. ಘಮ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ಆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೇವಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ ನಾನು. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡುವ. ಓಕೆ, ಸಾಕು. ಒಮ್ಮೆ ಉಪ್ಪು ಚೆಕ್ ಮಾಡಿ, ಉಪ್ಪು ಕರೆಕ್ಟಾಗಿದೆಯೇ ಇಲ್ವಾ ಅಂತ ಒಂದು ಸರಿ ನೋಡಿಕೊಂಡು ಬೇಕಿದ್ದರೆ ಉಪ್ಪು ಸೇರಿಸ್ಕೊಳ್ಬೋದು, ಆಯಿತಾ. ನೋಡಿ ಈ ಹದದಲ್ಲಿ ಇದೆ ನೋಡಿ. ಇದು ಕುದ್ದು ಇನ್ನು ಸ್ವಲ್ಪ ಥಿಕ್ನೆಸ್ ಬರ್ತದೆ, ಇದು ಕುದೀಲಿ, ಆಯಿತಾ. ಲಿಡ್ ಕ್ಲೋಸ್ ಮಾಡ್ತೇನೆ ಈಗ ಪುನಃ. ಸರಿಯಾಗಿ ಚೆನ್ನಾಗಿ ಕುಕ್ ಆಗಬೇಕು ಫ್ರೆಂಡ್ಸ್. ನೋಡಿ ನಮ್ಮ ಸೌತೆಕಾಯಿ ಸಾಂಬಾರು ಚೆನ್ನಾಗಿ ಬೇಯ್ತಾ ಇದೆ ನೋಡಿ, ಕುದೀತಾ ಇದೆ ನೋಡಿ. ಈಗ ನಾವು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ. ಒಗ್ಗರಣೆಯಿಂದ ಯಾವ್ದು ಕಂಪ್ಲೀಟ್ ಆಗುತ್ತೆ ಹೇಳಿ ಸಾಂಬಾರು, ಅಲ್ವಾ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ. ನೋಡಿ ಬೇಯ್ತಾ ಇರುವಾಗಲೇ ತಿನ್ನುವಂತ ಆಗ್ತದೆ ನೋಡಿ. ನಿಮಗೆ ಹಾಗೆ ನೋಡುವಾಗಲೇ ತಿನ್ನುವಂತ ಆಗೋದಿಲ್ವಾ.
ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ, ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳುವ ಫ್ರೆಂಡ್ಸ್. ಒಂದು ತಟ್ಕ ಪ್ಯಾನ್ ಇಟ್ಟಿದ್ದೇನೆ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ನಾನು ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೇನೆ, ಕೊಬ್ಬರಿ ಎಣ್ಣೆ. ನೀವು ಯಾವ್ದು ಯೂಸ್ ಮಾಡ್ತೀರಾ ಅದೇ ಆಯಿಲೇ ಹಾಕ್ಕೊಳ್ಳಿ. ನೀಟಾಗಿದೆ ಫ್ರೆಂಡ್ಸ್. ಇಲ್ಲಿ ಜೀರಿಗೆ ಸ್ವಲ್ಪ, ಹಾಗೆ ಸಾಸಿವೆ, ಹಾಗೆ ಸ್ವಲ್ಪ ಉದ್ದಿನಬೇಳೆ ತಗೊಂಡಿದ್ದೆ. ಎಲ್ಲ ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ, ಹಾಕೊಳ್ಳುವ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೇನೆ ನೋಡಿ, ಜಜ್ಜಿ ಇಟ್ಕೊಂಡಿದ್ದೇನೆ, ಹಾಕೊಳ್ತೇನೆ. ಹಾಗೆ ಫ್ರೆಂಡ್ಸ್ ಒಣಮೆಣಸು ಹಾಕೊಳ್ತೇನೆ ಸ್ವಲ್ಪ. ಹಾಗೆ ಸ್ವಲ್ಪ ಹಿಂಗೆ ಹಾಕೊಳ್ತೇನೆ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳುವ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಒಗ್ಗರಣೆಗೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನಾವು ತಿನ್ನುವಾಗ ಬಾಯಿಗೆ ಸಿಗ್ತದಲ್ವ ಒಗ್ಗರಣೆದು ಈ ಬೆಳ್ಳುಳ್ಳಿ, ತುಂಬ ಫ್ರೈ ಆಗಿರ್ತದೆ ನೋಡಿ, ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಇನ್ನೊಂದು 2 ಬೇಳೆ ಹಾಕಿದ್ರೂ ತೊಂದರೆ ಇಲ್ಲ, ಇನ್ನೊಂದು 2 ಎಸಳು ಬೆಳ್ಳುಳ್ಳಿ ಬೇಳೆ. ಓಕೆ ಫ್ರೆಂಡ್ಸ್, ಈಗ ಒಗ್ಗರಣೆ ಆ್ಯಡ್ ಮಾಡುವ. ವಾವ್, ಸೂಪರ್ ಆಗಿದೆ ನೋಡಿ. ಒಗ್ಗರಣೆ ಹಾಕಿದ ಮೇಲಂತೂ ಘಮ ಮನೆಯೆಲ್ಲ ಹರಡ್ಕೊಳ್ತಾ ಇದೆ ನೋಡಿ. ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ನೋಡಿದ್ರಾ? ಚೆನ್ನಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಒಗ್ಗರಣೆ ಹಾಕೊಂಡಿದ್ದೇನೆ. ವಾವ್, ಒಗ್ಗರಣೆ ಹಾಕಿದ ಮೇಲೆ ಉಂಟಲ್ಲ ಫ್ರೆಂಡ್ಸ್, ಇನ್ನೂ ಜಾಸ್ತಿ ಘಮ ಬರ್ತಾ ಇದೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳುವ. ಈ ಸಾಂಬಾರು ಫ್ರೆಂಡ್ಸ್ ದೋಸೆಗೂ ಆಗ್ತದೆ, ಇಡ್ಲಿಗೂ ಕೂಡ ಆಗ್ತದೆ, ರೈಸಿಗೂ ಕೂಡ ಆಗ್ತದೆ, ಎಲ್ಲದಕ್ಕೂ ಆಗ್ತದೆ ಇದು, ಗೊತ್ತುಂಟಾ? ದೋಸೆ ಮಾಡಿ ಕೂಡ ಇದರಲ್ಲಿ ನೆಂಚ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ ಫ್ರೆಂಡ್ಸ್? ಸೂಪರ್ ಆಗಿರ್ತದೆ. ನೀರು ದೋಸೆ, ದಪ್ಪ ದೋಸೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಇದು ನೋಡಿ. ನೋಡಿ, ಮೊಳಕೆ ಕಾಳು ಸೌತೆಕಾಯಿ ಸಾಂಬಾರು ರೆಡಿಯಾಗಿದೆ ನೋಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರ್ತದೆ. ಹಾಗೆ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ. ಈಗ ಸ್ಟವ್ ಆಫ್ ಮಾಡ್ತೇನೆ.